ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಗೆ ವಂಚನೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಗೆ ವಂಚನೆ ಮಾಡಿರುವಂತ ಆರೋಪ ಇದು. ಟ್ರೆಂಡಿಂಗ್ ಪ್ರಮೋಷನ್ ಹೆಸರಲ್ಲಿ ಪರಿಚಯವಾಗಿ ಮೋಸವನ್ನ ಮಾಡಲಾಗಿದೆ. ನಾವು ಪ್ರಮೋಷನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಟ್ರೆಂಡಿಂಗ್ ಪ್ರಮೋಷನ್ ಹೆಸರಲ್ಲಿ ಪರಿಚಯ ಆಗಿ ಮೋಸ ಮಾಡಲಾಗಿದೆ. ಸಾದಿಕ್ ಎನ್ನುವರ ವಿರುದ್ಧ ಈ ಬಗ್ಗೆ NCR ದಾಖಲಾಗಿದೆ. ಮಹಿಳಾ ಇನ್ಫ್ಲೂಯೆನ್ಷಿಯರ್ ಇಂದ ದೂರು ಹಿನ್ನೆಲೆ NCR ದಾಖಲಾಗಿದೆ. ಈಗ ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಪ್ರಮೋಷನ್ ಮಾಡ್ಕೊಡ್ತೀವಿ ನಿಮ್ಮ ವಿಡಿಯೋ ಅಂತ ಹೇಳಿ ವಂಚನೆ ಮಾಡಿರುವಂಥ ಆರೋಪ ಇದು. ನೋಡಿ, ಈತನೇ ಸಾದಿಕ್. ಮಹಿಳಾ ಇನ್ಫ್ಲೂಯೆನ್ಷಿಯರ್ಗೆ ನಾವು ಪ್ರಮೋಷನ್ ಮಾಡ್ಕೊಡ್ತೀವಿ ಅಂತ ದೂರನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಈಗ ಸಾದಿಕ್ ವಿರುದ್ಧ NCR ಆಗಿದೆ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ. ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳ ವಿವರಣೆಯನ್ನು ನೀಡೋದಾದ್ರೆ? ಮಧುಸೂದನ್, ಬೆಂಗಳೂರಿನಲ್ಲಿ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಒಬ್ರು ಈಗ ದೂರನ್ನ ಕೊಟ್ಟಿರುವಂತದ್ದು. ಟ್ರೆಂಡಿಂಗ್ ಆಪ್ ಏನಿದೆ, ಆ ಒಂದು ಆಪ್ ಪ್ರಮೋಷನ್ ನಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಸಾದಿಕ್ ಅನ್ನೋರ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಹಿಳಾ ಇನ್ಫ್ಲುಯೆನ್ಸರ್ ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ, ಈ ಟ್ರೇಡಿಂಗ್ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡಿದ್ರೆ ಹಣವನ್ನ ಕೊಡ್ತೀನಿ ಅಂತ ಹೇಳಿ ಅಪ್ರೋಚ್ ಮಾಡಿದ್ರಂತೆ. ಪ್ರಮೋಷನ್ಗಾಗಿ 30,000 ಸಂಬಳ ಕೊಡ್ತೀನಿ ಅಂತ ಹೇಳಿ ಅಪ್ರೋಚ್ ಅನ್ನ ಮಾಡಿರ್ತಾರೆ. ಜೊತೆಗೆ ಪುಟ್ಟೇನಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಮನೆಯನ್ನ ಕೂಡ ಮಾಡಿರ್ತಾರೆ. ಆದ್ರೆ ರೀಲ್ಸ್ಗಳು ಚೆನ್ನಾಗಿ ರೀಚ್ ಆಗಿ ಇನ್ಸ್ಟಾ ಫಾಲೋವರ್ಸ್ ಯಾವಾಗ ಹೆಚ್ಚಾಗುತ್ತೆ ಅದಾದ್ಮೇಲೆ ಟ್ರೇಡಿಂಗ್ ಕ್ಲಾಸ್ ಬಗ್ಗೆ ಕೂಡ ರೀಲ್ಸ್ ಮಾಡೋದಕ್ಕೆ ಹೇಳಿದ್ದ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಒಂದು ಟ್ರೇಡಿಂಗ್ ಕ್ಲಾಸ್ ನ ರೀಲ್ಸ್ ನೋಡಿ ಸಾಕಷ್ಟು ಜನ ಅಡ್ಮಿಷನ್ ಕೂಡ ಆಗ್ತಾ ಇದ್ರು. ಅಂದ್ರೆ ಈ ರೀಲ್ಸ್ ಅನ್ನ ನಂಬಿ ಸಾಕಷ್ಟು ಜನ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಸಾದಿಕ್ ಕ್ಲಾಸ್ ಅನ್ನ ಮಾಡದೆ ಆಟ ಆಡಿಸಲು ಶುರು ಮಾಡ್ದ ಅಂತ ಹೇಳಿ ಈಗ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಜನ ಈ ಇನ್ಫ್ಲುಯೆನ್ಸರ್ ಏನಿದ್ದಾರೆ, ಮಹಿಳಾ ಇನ್ಫ್ಲುಯೆನ್ಸರು, ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಚೆನ್ನೈನಿಂದ ಬಂದು ಹಲ್ಲೆ ಮಾಡಿ ಮನೆಯಲ್ಲಿದ್ದಂತಹ ದುಡ್ಡನ್ನ ದೋಚಿ ಬೆದರಿಕೆ ಇರುವಂತಹ ಆರೋಪವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಒಟ್ಟು 2.5 ಲಕ್ಷ ರೂಪಾಯಿಯನ್ನ ಕೊಡ್ಬೇಕಾಗಿತ್ತು, ಆದ್ರೆ ಅದನ್ನ ಕೊಡ್ತಾ ಇಲ್ಲ. ಕೇಳೋದಕ್ಕೆ ಹೋದ್ರೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಈಗ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಪೊಲೀಸರು ಕೂಡ ಈಗಾಗಲೇ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ.